ಫ್ರೆಂಡ್ಸ ನಿನ್ನೆ ವಿಡಿಯೋನ ಮತ್ತೆ ಈಗ ಕಂಟಿನ್ಯೂ ಮಾಡಕತ್ತೀನಿ ರೀ. ನೋಡ್ರಿ ಅಕ್ಕಾರ ಇಷ್ಟು ಸಾರಿ ಇದಾವೆ ನೀವು ಹೇಳಿದ್ರೊಳಗನ ಇಷ್ಟು ತೋರ್ಸಿನಿ ನೋಡ್ರಿ. ಕೇಳ್ಕೊಂಡ್ರಿ ಮತ್ತು ಇದ್ರ ಯಾವ್ದಾರ ಪಸಂದ್ ಆದ್ರೆ ನೋಡ್ರಿ, ಇಲ್ಲಾಂದ್ರೆ ಮತ್ತೆ ಬೇರೆ ತೋರಿಸ್ತೀನಿ ರೀ. ಹಾಂ ನಾ ರೀ ಕುಂಡಿರ್ತೀವಿ ರೀ, ನೀವು ಕುಂಡ್ರಿ. ಇಲ್ರಿ ನೀವು ಮತ್ತೆ ಬೇರೆ ಸೀರೆ ಅಯ್ಯೋ ಹೇಳ್ರಿ, ಎಲ್ಲ ತೆಗ್ದು ತೋರಿಸ್ತೀನಿ ರೀ. ಎತ್ತರ ಅದಾವ್ರಲ್ಲ ಹೇಳೋದು ಕುಂಡ್ರದು ಯಾಕ್ರಿ, ಅದಕ್ಕೆ ಒತ್ತಾಟಿಗೆ ನಾನು ನೀವು ಬರೀ ಕೈ ಮಾಡಿ ಹೇಳ್ರಿ, ನಾನು ನಿಮ್ಗೆ ತೋರಿಸ್ತೀನಿ ರೀ ತೆಗ್ದು. ಅಣ್ಣ ರೀ ಇವು ಚಲೋ ಅದ ರೀ. ಲಂಡನ್ ಒಳಗೆ ಸೀರೆ ಬಂದಾವತ್ತಲ್ರಿ ಹೊಸ ನಮೂನಿ. ಮಾನ್ಯ ಅಣ್ಣಾರ ಹೇಳಕತ್ತೀರ್ರಿ ನಮ್ಮ ಅಣ್ಣಾರ. ಅದಕ್ಕೆ ಲಂಡನ್ ಕಂಪ್ನಿ ಒಳಗೆ ಬಂದಾವತ್ತಲ್ರಿ, ಯಾವ ತೋರಿಸಿರ್ಲಿ. ಓ ಹೌದ್ರಿ, ಹೊಸ ಮಾಲ್ ಬಂದಿದ್ರಿ, ತೋರಿಸ್ತೀನಿ ತಡ್ರಿ. ಇವು ಸೀರೆ ಬ್ಯಾಡ್ರಿ ಅಕ್ಕಾರ ಹಂಗಾರ. ಇವು ಸೀರೆ ಇಲ್ರಿ, ಅವು ಸೀರೆ ತೋರಿಸ್ರಿ. ಅಂದ್ರೆ ಯಾವ ಚಲೋ ಕಾಣಿಸ್ತಾವಲ್ಲ ಅವೆಲ್ಲರೂ ಒಂದು ಸೇಮ್ ತೊಗೊಂಡ್ಬಿಡೋರದೇ ರೀ. ಅದಕ್ಕೆ ಅಣ್ಣಾರ ನೀವು ಅವು ಒಟ್ಟು ತೋರಿಸ್ಬಿಡ್ರಿ. ಹಾಂ ಆಯ್ತು ರೀ. ಇವ ನೋಡ್ರಿ ಅಕ್ಕಾರ ನೀವು ಹೇಳಿದ್ದು ಲಂಡನ್ ಸೀರೆ ರೀ, ಚಲೋ ಬರ್ತಾವ್ರಿ. ಇದು 2ನೇ ಸಾರಿ ನಾವು ತರ್ಸೋದು ರೀ. ಮೊನ್ನೆ ಸಾರಿ ತರಿಸಿದ್ದೀವಿ ರೀ, ಎಲ್ಲ ಸ್ಟಾಕ್ ಎಲ್ಲ ಮುಗಿದ್ಬಿಟ್ಟು ರೀ. ಕಲರ್ ಸೇಲ್ ಆಗಿಬಿಟ್ಟು ರೀ. ಅದಕ್ಕೆ ಮತ್ತು ನಿನ್ನೆನ ಹೊಸ ಮಾಲ್ ತರಿಸಿ ಆರ್ಡ್ರ್ ಹಾಕಿಬಿಟ್ಟಿತ್ತು ರೀ. ಅಂದ್ರೆ ಮೊನ್ನೆ ತರಿಸಿದಾಗ ಅಣ್ಣಾರು ನಿಮಗೆ ಹೇಳಿರಿ ಅನ್ನಿಸ್ತೈತಿ ಮಾಲಕ್ರೆ. ಅದಕ್ಕೆ ಈಗ ತರಿಸಿದ್ದೀವಿ ನೋಡ್ರಿ. ಇದ್ರಾಗ ಯಾವ ಪಸಂದ್ ಬರ್ತಾವೆ ನೋಡ್ರಿ. ಚಲೋ ಐತ್ರಿ, ಕಲರ್ ಹೋಗಂಗಿಲ್ಲ ಏನಿಲ್ಲ. ಉಟ್ಕೊಂಡ್ರೆ ಏನೋ ಉಬ್ಬಂಗಿಲ್ಲ ರೀ. ಭಾಳ ಚಲೋ ಐತೆ ನೋಡ್ರಿ ಇದು ಸೀರೆ. ನಾನು ನಮ್ಮ ಅವ್ವಾಗ ಒಂದು ಜೊತೆ ತೊಗೊಂಡು ಹೋಗಿನಿ ರೀ ಇದು ಸೀರೆ. ಹೌದ್ರಿ, ಅದನ್ನ ನೋಡ್ತೀವಿ ತಡ್ರಿ. ಇದ್ರಾಗ ನಮಗೂ ಯಾಕೋ ಚಲೋ ಅನ್ಸಕತ್ತಾವ. ಇವ ಪಸಂದ್ ಬಂದು ಅಂದ್ರೆ ಸುಮ್ಮ ಆರಿಸ್ಕೋತ ಕುಂಡ್ರಿ. ಎಲ್ಲಿ ಮತ್ತು ಇದು ಎಲ್ರಿ. ಆದರೆ ಇದ್ರಾಗನ ಎಲ್ಲರೂ ಒಂದೊಂದು ಕಲರ್ ತೊಗೊಂಡ್ಬಿಡ್ತೀವಿ ರೀ. ಅದಕ್ಕೆ ಮೆತ್ತಗದ ನೋಡುವೆ ಸೀರೆ ಇರ್ಲಿ ಬಿಡು. ಮತ್ತಿವೆ ಎಲ್ಲಾದ್ರಾಗ ಒಂದು ತೊಗೊಂಡ್ಬಿಡೋಣ ಅಂತನ ಮತ್ತೆ ಎಲ್ಲಿನ ಬೇರೆ ನೋಡೋದು. ಅಂದ್ರೆ ನಮ್ಮ ಅಣ್ಣನ ಹೇಳಿರಲ್ಲ, ಇದು ಚಲೋ ಅದಾವು, ಮೆತ್ತಗದಾವು, ಉಬ್ಬಂಗಿಲ್ಲ ಅಂತ ಅಂದಿದ್ರ. ಮತ್ತು ಇವೆಲ್ಲ ಉಬ್ಬಂಗಿಲ್ಲ ನೋಡಿ. ಎಲ್ಲರೂ ಒಂದೊಂದು ಕಲರ್ ತೊಗೊಂಡ್ಬಿಡ್ನ ಇವನ್ನ. ಮತ್ತು ಬೇರೆ ಯಾಕೆ ಸುಮ್ಮತ್ತು ಹಂಗೆ ಮಾಡೋಣ. ಹಂಗಾರ ಇದ್ರಾಗ ಒಂದೊಂದು ಕಲರ್ ತೊಗೊಂಡ್ಬಿಡೋಣ. ಯಾವ್ಯಾವ ಕಲರ್ ಯಾರ್ಯಾರಿಗೆ ಸೂಟ್ ಆಗ್ತೈತೆ ನೋಡ್ರಿ, ಒಪ್ಪು ಅಂತದ ತೊಗೊಂಡ್ಬಿಡ್ನು. ಕವಿ ನಿನಗೆ ಯಾವ್ದು ಬೇಕಾ? ಕವಿ ಎಲ್ಲಿ ಸೀರೆ ಉಡಕಿದಾಳು, ಆಕಿ ಚೂಡಿದಾರ ಹಾಕೊಳಕಿದಾಳು. ಆಕಿ ಚೂಡಿದಾರ ತೋರಿಸ್ರಿ ಅನ್ನಾರ. ಆಕಿಗೆ ಒಂದು 4 ಜೊತೆ ಚೂಡಿದಾರ ತೋರಿಸ್ರಿ, ಅದ್ರಾಗ ಒಂದು ಜೊತೆ ಆರಿಸ್ಕೊತಾಳ್ರಿ. ಬ್ಯಾಡ್ ಬಿಡ್ಬೇ, ಎಲ್ಲಿ ಚೂಡಿದಾರ ಮತ್ತು ಅಲ್ಲೆಲ್ಲರ ಪ್ರವಾಸಕ್ಕೆ ಹೋದಾಗ ಚೂಡಿದಾರ ಎಲ್ಲ ಗಾವ ಆಗಲ್ಲ. ಅದಕ್ಕೆ ನಾನು ಸೀರೆನ ಉಟ್ಕೋಬೇಕಂತ ಮಾಡೀನಿ ಹೇಳು. ಸೀರೆನ ತೊಗೋತಾನ ನಾನು ಒಂದು ಎಲ್ಲಿ ಚೂಡಿದಾರೇನು. ಮತ್ತು ನಿನಗೆ ಹೇಳಿದೀವ ಆಗ, ಎಲ್ಲಿ ಚೂಡಿದಾರ ಬ್ಯಾಡೇ, ನಾವೆಲ್ಲರೂ ಸೀರೆ ಉಟ್ಕೋತೀನಿ, ಒಬ್ಬಕ್ಕೆ ಚೂಡಿದಾರದಕ್ಕೆ ಆಗ್ತಿ ಅಂತ ಹೇಳಿ. ನಮ್ಮ ಮಾತ ಕೇಳಂಗಿಲ್ಲ. ತಗೋಂಗಾರ ಇದ್ರಾಗ ಯಾವ್ದಾರ ಒಂದು ಆರಿಸ್ಕೊ. ಆತ ಅಣ್ಣ ರೀ. ನನಗೆ ಇದೇನು ದಂಡಿದ ಹಸಿರು ಐತಿಲ್ಲ, ಹಸಿರು ಅದ ಇರಲಿ. ನನಗೆ ಹಸಿರು ಸೀರೆ ಯಾವೂ ಇಲ್ಲರಿ. ಹಾಗಾಗಿ ನನಗೆ ಹಸಿರೇ ಇರಲಿ. ಚಲೋ ಐತೆನೆ ಶಾಂತಕ್ಕ, ಹಸಿರು ಕಲರ್ ನನಗೆ ಹೋಗ್ತೈತೆ. ಹಾಂ ಆಯಿತು ಮೇಡಮ್, ಅದನ್ನೇ ಪ್ಯಾಕ್ ಮಾಡ್ತೀನಿ ರೀ. ಹಾಂ ಹೋಗ್ತೈತೆ. ನೀ ಏನು ಚಂದದಿ, ಯಾವ ಸೀರೆ ಉಟ್ರು ಕಲರ್ ನಿನಗೆ ಮ್ಯಾಚ್ ಆಗ್ತೈತಿ, ನಿನಗೆ ಚಂದ ಕಾಣ್ತೈತಿ. ತಗೋ ನೀ ಹೆಸರು ತಗೋ. ಅಂದ್ರೆ ನನಗೆ ಇದು ಗುಲಾಬಿ ಒಳಗೆ ಐತಲ್ರಿ, ಅದನ್ನು ಪ್ಯಾಕ್ ಮಾಡಿಬಿಡ್ರಿ. ಅದು ಚಂದ ಐತೆ ಕಲರ. ನನಗೆ ಅಂಥ ಕಲರ್ ನನಗೆ ತೆಗಿಲ್ಲ. ಅದಕ್ಕೆ ಗುಲಾಬಿ ನನಗೆ ಕೊಡ್ಬಿಡ್ರಿ. ಹಾಂ ಆಯ್ತು ರೀ ಅಕ್ಕಾರ, ಪ್ಯಾಕ್ ಮಾಡ್ತೀನಿ ರೀ. ನನಗೆ ದಂಡಿ ಚಾಕ್ಲೇಟಿ ಕಲರ ಕೊಡ್ರಿ. ಚಾಕ್ಲೇಟಿ ಇಲ್ಲ ಅನ್ನೋ ಕಡೆ, ಅದಕ್ಕೆ ಚಾಕ್ಲೇಟ್ ಕಲರ್ ಸೀರೆ ಅದನ್ನು ಪ್ಯಾಕ್ ಮಾಡಿಬಿಡ್ರಿ ಅನ್ನಾರ. ಆಯ್ತು ರೀ ಅಕ್ಕಾರ, ಪ್ಯಾಕ್ ಮಾಡ್ತೀನಿ ರೀ. ನಮ್ಮದಕ್ಕೆ ನೀಲಿ ಒಳಗೆ ಇದೆ ಅಲ್ವಾ, ಅದನ್ನು ಪ್ಯಾಕ್ ಮಾಡಿ ಸರ್. ಹಾಂ ಆಯ್ತು ರೀ ಮೇಡಮ್, ಪ್ಯಾಕ್ ಮಾಡ್ತೀನಿ ರೀ. ನಂಗೆ ಕೆಂಪು ಐತೆ ನೋಡ್ರಿ ಅನ್ನಾರ, ಆ ಕೆಂಪು ಸೀರೆ ಪ್ಯಾಕ್ ಮಾಡಿರಿ. ಯಾಕಂದ್ರೆ ನಾನು ಭಾಳ ಬೆಳ್ಳಗದೇನ್ರಲ್ಲೇ, ಹಂಗಾಗಿ ನನಗೆ ಕೆಂಪು ಒಪ್ತಿದ್ರಿ. ನನಗೆ ಅದನ್ನು ಕೊಟ್ಬಿಡ್ರಿ. ಹೌದು ರೀ, ನೀವು ಬೆಳ್ಳಗದಿರಿ, ಚಂದದಿರಿ, ಅದನ್ನ ತೊಗೊಂಬಿಡ್ರಿ. ನೋಡಿದೇನ ರಾಣಿ ಯಾಕೆ ಹೆಂಗೆ ಹೇಳ್ತಾಳೆ ಸವಿ. ದಿಮಾಕ್ ನೋಡ, ಮುಖ ನೋಡ್ರಿ 3 ತಿಂಗಳು ಹೇಳಿ ಬರಂಗಿಲ್ಲ. ಚಂದ ಅದಾಳತ್ತ, ಬೆಳ್ಳಗದಾಳತ್ತ. ಯಾಕಂದ್ರೆ ನಾವೇನ ಕರಿ ಹಾಗನದೀವ, ನಾವು ಬೆಳಗದೀವಿಲ್ಲ. ಎಷ್ಟು ಬಡಿವಾರ ನೋಡಕ್ಕಿದ, ಎಷ್ಟು ಎತ್ತಿ ತೋರಿಸ್ತಾಳೆ ಮಾತದನ್ನ. ಹೌದು ಬಿಡ್ವಿ, ಒಣಾಸಿ ಉಂಟಿದೆ, ದಿಮಾಕ ಭಾಳ ಹಾಕಿದೆ. ಇಲ್ಲ ನೋಡ್ಲ ಎಷ್ಟು ಹೇಳ್ತಾಳೆ. ಕರ್ನ ನೀ ಹೇಳಿದಾಗ 3 ತಿಂಗಳು ಹೇಳ ಹುಚ್ಚಿ ಯಾರು ಬರಂಗಿಲ್ಲ. ಕರೆ ಇಟ್ಟು ಬಡಿವಾರ ನೋಡಿಕ್ಕಿದೆ. ತಗೋಲ್ ಹೋಲಿ ಬಿಡ ಆ ಕಡೆ. ಎಲ್ಲಿ ಪ್ರವಾಸಕೊಂಟಿವಿ, ಎಲ್ಲಿ ಅದ್ರ ಜೋಡು ಬಾಯಿಗೆ ಹತ್ತದ ಹೇಳಿ ನೋಡು. ಏನೇ ಜೈ ಕವಿ, ಜೈ ಮತ್ತು ರಾಣಿ ಏನು ನನ್ನ ಬಗ್ಗೆ ಏನು ಮಾತಾಡತ್ತೀರಿ ಗುನುಗುನು? ನಿನ್ನ ಬಗ್ಗೆ ಏನು ಮಾತಾಡ್ತಾರೆ ಬಿಡ. ಅದ ಅನ್ನಕತ್ತಿದ್ದೀವ ವಿಷಯ. ಯಾರಿಗೆ ಐಶ್ವರ್ಯ ರೈ ಜೊತೆ ವಿಷಯ ಸುಂದರಿ ಆಗಕ್ಕಿ ಏನೋ ನಮ್ಮ ಕರ್ಯಪ್ಪ ಗಂಟು ಬಿದ್ದಾಳ, ಈಕಿ ತಪ್ಪು ಗಂಟು ಬಿದ್ದಾಳು ಅಂತ ಅನ್ನಕತ್ತಿದ್ದೀವಿ ನಾವು. ಆಕಿ ಜೋಡ ವಿಷಯ ಸುಂದರಿ ಆಗೋದು ಬಿಟ್ಟು ಈ ಕರ್ಯಪ್ಪನ ಜೋಡಿ ಹೆಂಗೇನು ಗಂಟು ಬಿದ್ದು ಅಂತ ಮಾತಾಡಕತ್ತಿದ್ದೀವಿ. ಒಟ್ಟು ಮತ್ತೇನು ಮಾತಾಡ್ನು ಹೇಳುವ. ಮೊದಲೇ ನೀ ಚಂದ ನಿನ್ನ ಬಗ್ಗೆ ಏನಾರು ಮಾತಾಡೋಕೆ ಆಗ್ತೈತೆನ ಹೇಳೋನು.
ಕರೆ ನೋಡಿ 4 ಗಂಟೆ ಬೆಳಕಿದ್ನಿ ಈ ನಮ್ಮವ್ವ ನನ್ನಂತ ಬಿಳಿ ಜಿರಡಿನ ಆ ಕರಿ ಕಾಡಂದಿ ಗಂಟು ಹಾಕ್ಬಿಟ್ಟಾಳೆ ಏನು ಮಾಡ್ತಿ ಇರ್ಲಿ ಬಿಡುವ ಅಣ್ಣ ನನಗದ ಹಸಿರು ಒಳಗೈತಲ್ರಿ ಅದು ಹಸಿರನ್ನ ಪ್ಯಾಕ್ ಮಾಡಿಬಿಡ್ರಿ ಅದ ಇರ್ಲಿ ಬಿಡ್ರಿ ಚಂದ ಐತಿ ಅದ ಪ್ಯಾಕ್ ಮಾಡಿಬಿಟ್ಟು ಬಿಡ್ರಿ ಅಣ್ಣ. ಹಾಂ ಆಯ್ತು ರೀ ಅಕ್ಕ, ಎಲ್ಲರಿಗೆ ಪ್ಯಾಕ್ ಮಾಡ್ತೀನಿ ರೀ. ಮತ್ತೇನಾದರೂ ಬೇಕೇನು ರೀ? ಮತ್ತೆ ಏನೂ ಬೇಡ್ರಿ, ಇನ್ನೂ ತಡ ಭಾಳ ಆಗೈತ್ರಿ ನಮಗೆ. ಮತ್ತಿದ್ರಿ ಎಲ್ಲ ರೇಟಾಗಿ ಎಷ್ಟು ನೋಡ್ರಲ್ಲ, ಎಲ್ಲ ಕಬ್ರಾರಿ ಸೀರೆ ಚಂದ ಅಂತೇಳಿ ಎಲ್ಲರೂ ಒಂದೊಂದು ಅದು ಪ್ಯಾಕ್ ಮಾಡಿರಿ ಇದು ಪ್ಯಾಕ್ ಮಾಡಿರಿ te ಕಬ್ರಾರಿ ಸೀರೆ ತೊಗೊಂಡು ಆದ್ರೆ ಅದ್ರ ರೇಟನ್ನು ಕೇಳಿಲ್ಲ ನೋಡ್ರಿ ಅಣ್ಣ. ನಾವು ರೇಟ್ ಏಟ್ರಿ? ಇವು ರೇಟ್ 1800 ಅದಾವೆ ರೀ. ನೋಡ್ರಿ 1700 ಕೊಡ್ರಿ, 100 ರೂಪಾಯಿ ಕಡಿಮೆ ಮಾಡಕ್ಕೆ ಬರ್ತೈತೆ ರೀ. ನೀವು ನಮ್ಮ ಮಾಲಕರ ತಂಗಿ ಅಂತೀರಿ, ಅದಕ್ಕೆ ಮತ್ತು ಒಂದು 100 ಕಡಿಮೆ ಮಾಡಿ ಕೊಟ್ಬಿಡ್ರಿ. 1700 ರೂಪಾಯಿ ಕೊಡ್ರಿ ಅಕ್ಕಾರ, ಯಾಕಂದ್ರೆ ಹೊಸ ಮಾಲ್ ಐತ್ರಿ, ಚಲೋ ಕ್ವಾಲಿಟಿ ಚಲೋ ಐತಲ್ಲ ರೀ. ಮತ್ತು ಏನು ಜರಿ ವರ್ಕ್ ಐತ್ರಿ, ಎಲ್ಲ ಕಾಂಬಿನೇಷನ್ ಎಲ್ಲ ಮಸ್ತ್ ಐತ್ರಿ, ದಡಿದ ಸೀರೆದ ಮತ್ತು ಎಲ್ಲಕ್ಕಿಂತ ಹೆಚ್ಚು ಕಲರ್ ಒಟ್ಟು ಹೋಗಂಗಿಲ್ಲ ರೀ, ಮೆತ್ತಗೆ ಭಾಳ ಐತಿ ನೋಡ್ರಿ, ಅದಕ್ಕೆ ರೀ. ಅವ್ವ ಭಾಳ ದುಡ್ಡು ಹಾಕ್ಲಕ್ಕ ಶಾಂತಕ್ಕ, ಎಲ್ಲಿದೆ ಎಲ್ಲಿ 1800 ಸೀರೆ ನಾ ಅಟ್ಟ 1000 ರೂಪಾಯಿದಾಗ ಇರ್ಬೇಕಂತ ತಿಳ್ಕೊಂಡಿನಿ ನೋಡು. ನನ್ನ ಗಂಡ ಕೊಡೋದು 1000 ರೂಪಾಯಿ ಕೊಟ್ಟಾನ, ನಾವೊಂದು 1000 ರೂಪಾಯಿ ಹಾಕೊಂಡು 2000 ರೂಪಾಯಿ ತೊಗೊಂಬಂದಿನಿ. ಮತ್ತು ಈ ಸೀರೆಗೆ 1700 ಕೊಟ್ರೆ ನನಗೆ 300 ರೂಪಾಯಿ ನಾನು ಏನು ತೊಗೊಂಡು ಹೇಳಿ ಇನ್ನು ಮುಂದೆ? ಅಯ್ಯ ಸಾಯ್ಬೇಡ ತಡಿ, ಜರ ಕಡಿಮೆ ಮಾಡ್ತಾರೆ. ಅನ್ನಾಗ ಫೋನ್ ಹಚ್ಚಿ ಕೇಳ್ತೀನಿ, ಜರ ತಡೀರಿ ಅನ್ನಾರ. ನಮ್ಮ ಅನ್ನಾಗ ಫೋನ್ ಹಚ್ತೇನೆ ರೀ, ನಮ್ಗೆ ಯಾಕೋ ಭಾಳ ತುಟಿ ಅನ್ಸತ್ತೈತೆ ರೀ, ಅವ್ರು ಕೇಳಿ ನಿಮಗೆ ಕೊಟ್ಟು ಹೇಳ್ತೇನೆ ರೀ. ಯಾಕೋ ಫೋನ್ ಹತ್ತವಲ್ತಲ್ಲ, ಅಯ್ಯೋ ಈ ಟೈಮ್ದಾಗ ಹಂಗಾಗ್ಬೇಕಾ ಏನತ್ತ ನಾರು ಅನ್ನಾರು. ಜರ ನಿಮ್ಮ ಫೋನ್ ಹಚ್ಚಿ ಶಾಂತಕ್ಕ ಅವ್ರು ಬಂದಾರತ್ ಹೇಳ್ರಲ್ಲ ಮಾಲಕ್ರಿಗೆ ಫೋನ್ ಹಚ್ಚಿರಿ. ಅಂದ್ರೆ ನಾನು ನಿನಗೆ ಫೋನ್ ಹಚ್ಚಿ ಹೇಳಿನಿ ರೀ, ನಾಳೆ ಅಂಗಡಿ ಕಡೆ ಬರೋಕ್ಕಿದ್ದೀನಿ ಅಂತ ಹೇಳಿ, ಅದಕ್ಕೆ ಜರ ಫೋನ್ ಹಚ್ಚಿ ಹೇಳ್ರಲ್ಲ ನೀವು. ಹಾಂ ಆಯ್ತು ಹೇಳ್ರಿ, ಹಚ್ತೇನೆ ರೀ. ಹಲೋ ನಮಸ್ಕಾರ ರೀ ಮಾಲಕ್ರ. ಹಾಂ ರೀ, ಇಲ್ರಿ ನಿಮ್ಮ ತಂಗಿ ಶಾಂತಕ್ಕ ಅವ್ರು ಬಂದಾರತ್ ರೀ, ಅವ್ರ ಫೋನ್ಲೇನೋ ಫೋನ್ ಹತ್ಲಿಲ್ಲತ್ರಿ, ಅದಕ್ಕೆ ನಿಮ್ಗೆ ಫೋನ್ ಹಚ್ಚತ್ತಂದ್ರಿ. ನೇನು ಸೀರೆ ಒಯ್ಲಾಕ ಬಂದಾರ್ರಿ ಇವ್ರಿ, ಲಂಡನ್ ಸೀರೆ ತೊಗೊಂಡಾರ್ರಿ. ಅದಕ್ಕೆ ನೋಡ್ರಿ 1800 ರೂಪಾಯಿ ಹೇಳೀನಿ ರೀ, 100 ರೂಪಾಯಿ ಕಡಿಮೆ ಮಾಡೀನಿ ರೀ, ಇನ್ನೂ ಏನು ಕಡಿಮೆ ಮಾಡೋ ಅನ್ನಕತ್ತಾರ್ರಿ, ಅದಕ್ಕೆ ರೀ. ಹಾಂ ನೀನು ಫೋನ್ ಹಚ್ಚಿ ಹೇಳಿರು ಬರ್ಕಂದಿರು. ಇವ್ರು ನೋಡು ಅಷ್ಟು ಭಾಳ ತೊಗೋಬೇಡ, 1700 ಅಂದ್ರೆ ಭಾಳ ಆತದ ನೋಡು. ಅಷ್ಟು 1000 ರೂಪಾಯಿದಾಗ ಕೊಟ್ಬಿಡು ಅವ್ರಿಗೆ ಸೀರೆ. ಅವ್ನು ನಮ್ಮ ತಂಗಿನ ಅದಾರಲ್ಲ, ಅದಕ್ಕೆ 1000 ರೂಪಾಯಿ ಕೊಟ್ಬಿಡು. ಅವು ತಂದಿದ್ದು ಅದೇ ರೇಟಿಗೆ ಅದಾವ, ಅದೇ ರೇಟಿಗೆ ಕೊಟ್ಬಿಡು ಎಲ್ಲರಿಗೆ. ಹಾಂ ಆಯ್ತು ರೀ ಮಾಲಕ್ರು, ಕೊಡ್ತೇನೆ ರೀ. ಆಯ್ತು ಇಡ್ಲಾ? ಇಡ್ರಿ ಮಾಲಕ್ರು ಇಡ್ರಿ. ಮಾಲಕ್ರಾಗ ಫೋನ್ ಹತ್ತೀನಿ ರೀ, ಅವ್ರು ಇದೇನೋ ರೇಟ್ ತಂದಿದ್ದು ರೇಟ್ 1000 ರೂಪಾಯಿ ಐತೈತೆ ರೀ, ಅದಕ್ಕೆ 1000 ರೂಪಾಯಿಗೆ ಕೊಟ್ಬಿಡು ಅಂದಾರ್ರಿ ಎಲ್ಲರಿಗೂ. ನೋಡ್ರಿ ಅಕ್ಕಾರ 1000 ರೂಪಾಯಿ ಹೇಳ್ಯಾರ ನೋಡ್ರಿ. ಹೌದು, ಹಂಗಾರೆ ಅವ್ರು ಹೇಳ್ಯಾರಂದ್ಮೇಲೆ 1000 ರೂಪಾಯಿ ಇರ್ತೈತಿ, ಅದು ತೊಗೊಂಡ್ಬಿಡ್ರಿ ಎಲ್ಲರೂ ಒಂದೊಂದು. ನೀವು ಹೇಳಿದ ಕಲರ್ ಯಾರ್ಯಾರು ಏನೇನು ಹೇಳಿ ಕಲರ್ ಹೇಳ್ಯಾರಲ್ಲ ಅವೆಲ್ಲ ಕಲರ್ ಪ್ಯಾಕ್ ಮಾಡಿಬಿಡ್ರಿ ಏನಾರು. ಆಯ್ತು ಬಿಡುವ, ಹಂಗಾರೆ ಪಾಪ ಅವ್ರೇನು ಸುಳ್ಳು ಹೇಳಂಗಿಲ್ಲ, ಮತ್ತು ಚಲೋನು ಅದಾವ, ಮತ್ತು ಹೊಸ ನಮೂನಿ ಅದಾವ, ಅಟ್ಟಿರಬೇಕು. ಮತ್ತು ನೋಡು ಇರುವಲ್ಲಿ ಅಕ್ಕ. ಆಯ್ತು ರೀ ಅಕ್ಕಾರ, ಪ್ಯಾಕ್ ಮಾಡಿಬಿಡ್ತೇನೆ ರೀ. ಎಲ್ಲ ಪ್ಯಾಕ್ ಮಾಡಿ ಇಲ್ಲೇ ಇಡು, ನಾವು ಆಮೇಲೆ ತೊಗೊಂಡು ಹೋಗ್ತೀವಿ, ಇಲ್ಲಾಂದ್ರೆ ಇನ್ನು ಮತ್ತು ಹೋಗೋ ಟೈಮ್ದಾಗ ತೊಗೊಂಡು ಹೋಗ್ತೀವಿ. ಆಯ್ತು ರೀ ಅಕ್ಕಾರ. ನಡ್ರಿ ಬಡ ನಡ್ರಿ, ಇನ್ನೇನು ಪಾನಿಪುರಿ ತಿನ್ನಕ್ಕೆ ಹೋಗುದೇನು? ತಿನ್ನಕ್ಕೆ ಹೋಗುನ ಏನು ಚಿನ್ಮುರಿ ತೊಗೊಂಡು ಪಾನಿಪುರಿ ತಿನ್ನಕ್ಕೆ ಹೋಗುನ ಹೆಂಗೆ? ಇಲ್ಲಿ ಮೊದಲು ಪಾನಿಪುರಿ ತಿನ್ನೋನು, ಮತ್ತಿಂದ ಚಿನ್ಮುರಿ ತೊಗೊಂಡು ಸೀರೆ ತೊಗೊಂಡು ಬಸ್ಸಿಗೆ ಹೋಗ್ತೀನಿ. ಯಾಕೆ ಹೇಳು? ಚಿನ್ಮುರಿ ತೊಗೊಂಡು ಪಾನಿಪುರಿ ತಿನ್ನಕ್ಕೆ ಹೋದೆ ಅಂದ್ರೆ ಎಲ್ಲಿ ಹಿಡಿದು ಚಿನ್ಮುರಿ ಎಲ್ಲ ಅದು ತಿನ್ನೋದು ಬಿಟ್ಟು ಬರೀ ಕಾಲ ಮಾಡೋದು ಆಗ್ತಿತ್ತೇವ, ಹಂದಿ ಅವು ಇವೆಲ್ಲ ತೊಗೊಂಡು ಹೋಗಿದ್ದಾವ. ಅದಕ್ಕೆ ಮೊದಲು ಪಾನಿಪುರಿ ತಿನ್ನಕ್ಕೆ ಹೋಗುನ್ ನಡ್ರಿ. ಕರೆನ ಶಾಂತಕ್ಕೆ ಸುಮ್ಮ ಮತ್ತು ತಿನ್ನೋದು ಬಿಟ್ಟು ಅದನ್ನು ಕಾಲ ಮಾಡೋದು ಆಗ್ತೈತಿ. ಈ ಕಡೆ ಹೊಟ್ಟೆನೂ ತುಂಬಂಗಿಲ್ಲ, ಯಾನೇ ಇಲ್ಲಿ ನೋಡು. ಮತ್ತು ಆ ಕಡೆ ಪಾನಿಪುರಿ ಅಂಗಡಿ ಆ ಕಡೆ ಐತೆ, ಮತ್ತು ಇದೇನು ಚಿನ್ಮುರಿ ಬಟ್ಟೆ ಏನೈತಿ ಇಲ್ಲೇ ಸೀರೆ ಅಂಗಡಿ ಬಾಜುನೇ ಐತ್ಲೆ, ಅದಕ್ಕೆ ಮತ್ತು ಇಲ್ಲಿ ಅಲ್ಲಿ ಯಾಕೆ ಇದು ಮಾಡೋದು? ಹೋಗಿ ಪಾನಿಪುರಿ ತಿನ್ನೋನು, ತಿಂದು ಮತ್ತೇನ್ರಿ ಎಕ್ಸ್ಟ್ರಾ ಏನಾದ್ರು ತೊಗೊಳೋರಿದ್ರೆ ತೊಗೊಂಡು ಬರಾಗ ಏನೈತಿ ಚಿನ್ಮುರಿ ತೊಗೊಂಡು ಇಲ್ಲಿ ಬಾಜು ಅಂಗಡಿ ಆಗ್ತೈತಿ, ಸೀರೆ ತೊಗೊಂಡು ಮತ್ತು ಬಸ್ ಸ್ಟ್ಯಾಂಡ್ ದಿಲ್ಲಿದಿಂದ ಡೈರೆಕ್ಟ್ ಬಸ್ ಸ್ಟ್ಯಾಂಡಿಗೆ ಹೋಗಕ್ಕೆ ಬರ್ತೈತೆ. ಮತ್ತು ಮುಗಿತೈತಿ, ಡೈರೆಕ್ಟ್ ಬಸ್ ಸ್ಟ್ಯಾಂಡ್ ಹೋಗಕ್ಕೆ ಬರ್ತೈತಿ. ಎಡ್ತಾಕೋದು ಯಾಕೆ ಮಾಡೋದತ್ತು? ಬರೋಬ್ಬರಿ ಐತೆ ನೋಡಿ ಕವಿ, ಇದೊಂದು ಮಾತು ಕರೆಕ್ಟ್ ಹೇಳಿದ್ ನೋಡಿ. ನೀ ಸುಮ್ಕೊಂಡ್ರೆ ಮತ್ತು ಎಲ್ಲ ಕಡೆ ಜೋಳ ತೆಗಿಬಾರ್ದು ನೋಡಿ ನನ್ನ ಜೋಡು. ನಾನೇ ಕರೆಕ್ಟ್ ಐತಿ ತನ್ನಿ, ಅದು ತಪ್ಪ? ಸುಮ್ಮನಿರ್ರಿ ಇಬ್ರು. ಕವಿ ನೀನು ನೋಡ್ರಿ ಎಲ್ಲರೂ ಹಂಗೆ ಮಾಡ್ತಾರೆ ನೋಡು, ಏನೇನೋ ಇರ್ಲೇಡ್ರಿ. ನಡ್ರಿ ಹಂಗಾರೆ ಪಾನಿಪುರಿನ ತಿನ್ನೋ ನಡ್ರಿ ಫ್ರೆಂಡ್ಸ. ಮತ್ತು ಇದ್ರ ಮುಂದಿನ ವಿಡಿಯೋನ ಮುಂದಿನ ಬ್ಲಾಗ್ ಒಳಗೆ ಹಾಕ್ತೇನೆ ರೀ.